ನಿನ್ ಗಂಡನ್ ಕಳ್ಳತ್ಕೊಂಡಾಗ ಕೇಕ್ ಮಾತ್ರ ತಂದ್ಕೊಟ್ರು, ತಿಂದ್ಬಿಟ್ಟು ಅಲ್ಲೇ ಖಾಲಿ ಪ್ಲೇಟ್ ಇರ್ತಾನೆ ಮುಸುಡಿಗೆಲ್ಲ ಮಾಡ್ಕೊಂಡು. ಏನೇ ಎಣ್ಣೆ ಬೇಕೇನೆ ನಿಂಗೆ? ಎಣ್ಣೆ ಬೇಕೇನೆ? ಡೋಂಟ್ ಮೈಂಡ್. ಏ ಡ್ಯಾಡ್ ಟು ಬಿ, ಏ ಯು ಡ್ಯಾಡಿ. ಬಿಸ್ಲಲ್ಲಿ ಪಾಪ ಹೂ ಬಾಡಾಗುತ್ತೆ ಅನ್ಬಿಟ್ಟು. ಹಿಂಗಂದ್ರೆ ಏನು ಗೊತ್ತಾ, ಬೆಳಗ್ಗೆ ವಾಶ್ರೂಮ್ ಹೋಗಿಲ್ವಾ ಅಂತ. ಏನಕ್ರೆ ನಗ್ತಾ ಇದ್ದೀರಾ? ಏನಂತ ಖುಷಿ ಆಯ್ತಾ ಮೇಡಮ್ ನನ್ಗೆ ಹೆಂಗ್ ನೋಡಿ? ಎಸ್, ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕಾಲಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತಿನ ಬ್ಲಾಗ್ನ ವಿಶೇಷ ನಿಮ್ಗೆ ಆಲ್ರೆಡಿ ಗೊತ್ತು. ನನ್ನ ಫಿಯಾನ್ಸಿನ ನನ್ನ 2 ಗ್ಯಾಂಗ್ಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ದೀನಿ. ಆ್ಯಂಡ್ ಇದು ನನ್ನ 3ನೇ ಗ್ಯಾಂಗ್. ಸೊ ನನ್ನ 3ನೇ ಗ್ಯಾಂಗ್ಗೆ ಕರ್ಕೊಂಡೋಗಿ ಪರಿಚಯ ಮಾಡ್ಸೋಕ್ಕೆ ಇವತ್ತು ಹೋಗ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಇವತ್ತು ಗೈಸ್ ನನ್ನ ಫ್ರೆಂಡ್ಸ್, ಇಂಜಿನಿಯರಿಂಗ್ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಎಲ್ಲರನ್ನ ಮೀಟ್ ಮಾಡೋಕ್ಕೆ, ಅವ್ರನ್ನ ಮೀಟ್ ಮಾಡಿ ತುಂಬ 3-4 ತಿಂಗಳೇ ಆಗೋಗಿತ್ತು. ಸೊ ಅದಕ್ಕೆ ಈಗ ಮತ್ತೆ ಒಂದು ಮೀಟಪ್ ಪ್ಲ್ಯಾನ್ ಮಾಡಿದ್ರು. ಸೊ ಮೀಟಪ್ಗೆ ಅಂತ ಹೋಗ್ತಾಯಿದ್ದೀನಿ. ನಾನು ಬೆಳಗ್ಗೆ ಎದ್ಬಿಟ್ಟು ಮನೆ ಬಿಟ್ಟು ಟ್ರೈನ್ ಹತ್ಕೊಂಡು, ಸೊ ಈಗ ಆಲ್ರೆಡಿ ಹೆಜ್ಜಾಲಾಗಿ ಬಂದು ಇಳ್ತಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. ಅರೌಂಡ್ ಒಂದು 11:30 ಹಂಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರೆಲ್ಲರನ್ನೂ ಮೀಟ್ ಮಾಡೋಕ್ಕೆ ಅಂತ ಖುಷಿಯಾಗಿ ಹೋಗ್ತಾಯಿದ್ದೀನಿ. ಸೊ ತುಂಬ ದಿನ ಆಗಿತ್ತಲ್ವ ಅವರೆಲ್ಲರೂ ಸಿಕ್ಕಿ. ಸೊ ಅದೊಂಥರ ಚೆನ್ನಾಗಿರುತ್ತಲ್ಲ ಗೈಸ್, ಎಷ್ಟೋ ದಿನ ಆದಮೇಲೆ ಅವ್ರನ್ನ ಮತ್ತೆ ಮೀಟ್ ಮಾಡೋದು. ಆ್ಯಂಡ್ ಅದ್ರ ಜೊತೆಗೆ ಗೈಸ್, ಈ ನನ್ನ ಇಂಜಿನಿಯರಿಂಗ್ ಗ್ಯಾಂಗ್ ಅವರಿಗಂತೂ 1.1% ಕೂಡ ಅವರಿಗೆ ಏನೋ ಥಾಟು ಇರಲ್ಲ ದಟ್ ನಂದು ಮದುವೆ ಫಿಕ್ಸ್ ಆಗೈತೆ ಅಥವಾ ನನ್ನ ಫಿಯಾನ್ಸಿ ನಿಂಗೆ ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅನ್ನೋದು ಒಂದು ಚೂರೂ ಎಂಟಿಲ್ಲ. ಸೊ ನೋಡಬೇಕು ಎಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಎಷ್ಟೋ ದಿನ ಆದಮೇಲೆ ಸಿಗ್ತಾವ್ರಲ್ವಾ. ಆ್ಯಂಡ್ ಅದು ಅಲ್ಲದೆ ಈ ವಿಷಯ ಕೇಳಿದ್ರಂತೂ ಎಲ್ಲ ಶಾಕ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಆ್ಯಂಡ್ ಎಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಸೊ ಸದ್ಯಕ್ಕೆ ಇವಾಗ ಇಲ್ಲಿಂದ ಹೋಗ್ಬಿಟ್ಟು ನನ್ನ ಫ್ರೆಂಡ್ ಮೀಟ್ ಮಾಡಿಕೊಂಡು ಅಲ್ಲಿಂದ ಗಾಡಿ ಇಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗೋಣ. ಬೇಸ್ ಅಲ್ಲೇ ಬಸ್ ಸ್ಟ್ಯಾಂಡೆಲ್ಲ ಕೂತಿದ್ದಂಗೆ ನನ್ನ ಫ್ರೆಂಡ್ ಬಂದ ಈ ಕಡೆಗೆ ಬಾ ಅಂತಂದ. ಹಂಗೆ ಆಂಧ್ರ ಬರ್ತಾ ಇದ್ದೀನಿ. ರಂಗೋಲಿ ಕಾಂಪಿಟೇಷನ್ ಏನೋ ನಡೀತಾರಂಗಿದೆ ಗೈಸ್. ನೋಡಿ ಇಲ್ಲೆಲ್ಲ ರಂಗೋಲಿ. ಇದೇನು ಇಡೀ ಏರಿಯಾನೇ ರಂಗೋಲಿ ಹಾಕ್ತಾ ಕೂತಾವ್ರಲ್ಲ, ಏನು ಅಂತ ಗೊತ್ತಿರಲ್ಲ ಗೈಸ್. ನೋಡಿ ಎಲ್ಲ ಏನೋ ಫಂಕ್ಷನ್ ಇದೆ ಅಂತ ಅನ್ನಿಸ್ತೈತಿ. ನೋಡಿ ಡಿಫ್ರೆಂಟ್ ರಂಗೋಲಿ ಎಲ್ಲರ ಮನೆ ಮುಂದೆ ಹಾಕೋರಪ್ಪ. ಏನು ಫಂಕ್ಷನ್ ಇದು ಅಣ್ಣ? ಏನಕ್ಕೆ ಹಿಂಗೆ ರಂಗೋಲಿ ಬಿಡಿಸಿರೋದು? ಸ್ಪರ್ಧೆ ನಡೀತಿದ್ಯಾ? ಓಕೆ ಓ, ಮಹಿಳಾ ದಿನಾಚರಣೆಗ? ಓಕೆ ಈಗ ವುಮೆನ್ಸ್ ಡೇ ಇವತ್ತಾ? ಇಲ್ಲ ತಾನೇ? ಅಯ್ಯಯ್ಯ, ಇದು ನಡೀತಿದೆಯಂತೆ ಗೈಸ್. ಇಲ್ಲೆಲ್ಲ ನೋಡಿ ಹೆಸರೆಲ್ಲ ಬರೆದು ಬಿಟ್ಟವ್ರೆ. ಉಷಾ STS, ಉಷಾ ರಮ್ಯ STS. ಜನ ಮೆಚ್ಚಿದ ನಾಯಕನಿಗೆ ನಮ್ಮ ಊರಿಗೆ ಸ್ವಾಗತ. ಅವ್ರು ಯಾರೋ ಬರ್ತಾವ್ರೆ ಗೈಸ್, ಅದಕ್ಕೆ ನೋಡಿ ಚೆನ್ನಾಗಿ ಮಾಡೋರಲ್ಲ ಗೈಸ್. ಏನಿದು ಕ್ರೇಜಿಯಪ್ಪ. ಎಲ್ಲ ರಂಗೋಲಿ ಮೇಲೆ ರಂಗೋಲಿ ಬಿಡ್ತಾವ್ರೆ, ಮಸ್ತಾಗಿ ಬಿಡ್ತಾವ್ರೆ ಅಂತ. ಇದ್ಯಾವುದು ಗೈಸ್, ನವಿಲ್ಗಿವಿಲೆಲ್ಲ ಬಿಡಿಸ್ಬಿಟ್ಟವ್ರೆ ಇಲ್ಲಿ ನೋಡಿ. ಸೊ ನಾನು ಹಂಗೆ ಅಲ್ಲಿ ಕೂತಿದ್ದೆ, ಏನೋ ಬಸ್ ಹತ್ಕೊಂಡು ಬಂದು ಅಲ್ಲಿ ಬಸ್ ಸ್ಟಾಪಲ್ಲಿ ಕೂತಿದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡ್ದೆ ಇಲ್ಲಿಗೆ ಬಂದ್ಬಿಡು ಅಂತ. ಸೊ ಇದೇ ರೋಡಲ್ಲಿ ನಡ್ಕೊಂಬರ್ತಾಯಿದ್ದೆ. ಹಂಗೆ ನೋಡಿದ್ರೆ ಇಲ್ಲೆಲ್ಲ ಫುಲ್ ಇಡೀ ರೋಡೇ ರಂಗೋಲಿ. ಸೊ ಇಲ್ಲಿ ಇನ್ನೂ ಬರೀ ರಂಗೋಲಿ ಹಾಕೋರು, ಇನ್ನೂ ಕಲರ್ ಹಾಕಬೇಕು. ಸೊ ನಮ್ಮ ಅಚ್ಚ ಆಲ್ರೆಡಿ ಅಲ್ಲಿ ಬಂದ್ಬಿಟ್ಟು ನಿಂತ ನೋಡ್ರಿ. ಅಲ್ಲಿ ಕಳ್ಳನ ಮಗ ಬಾರ ಬೇಗ ಅಂತಂದರೆ ಯಾವಾಗಲೂ ಲೇಟ್ ಮಾಡ್ಕೊಂಡು ಸಾಯ್ತಾವನೆ. ಅಂದರೆ ಇದಂತೂ ನನಗಂತೂ ಆಶ್ಚರ್ಯ ಆಯ್ತಪ್ಪ. ಮಸ್ತಾಗಿ ಹಾಕೋರು ಅಂದರೆ ನೋಡಿ, ಇದು ಚೆನ್ನಾಗಿತ್ತು. ಇದು ನೋಡಿ ರತ್ನ STS ಅಂತ ಕ್ರೇಜಿಯಾಗಿ ಬರ್ದವ್ರು. ನಮ್ಮ ಮಚ್ಚ ನೋಡಿ ಇಲ್ಲಿ ಬಂದವನು. ಮಚ್ಚ ಏನೋ ಇದು, ಏನು ಇಡೀ ಊರೇ ರೋಡೇ ರಂಗೋಲಿ ಹಾಕಿಸ್ತಾವ್ರು. ಏನು ಸಮಾಚಾರ ಗೊತ್ತಾ ನಿನಗೆ? ಗೊತ್ತಿಲ್ಲ ಗೈಸ್. ಇವನಿಗೆ ನಾನು ಬ್ಲಾಗ್ ಮಾಡೋದು ಅಂತಂದರೆ ನನ್ನ ಮಗನಿಗೆ ಆಗಲ್ಲ. ನಡಿ ಚಲೋ ಹಿಂದಿ ಕೇಳಿ. ರಾಜ್ಕುಮಾರ್ ಮುಂದೆಗಡೆ ಗಾಡಿ ಬರ್ತಾ ಅಲ್ವ ಅಲ್ಲಿ ಗೈಸ್. ಗಾಡಿ ಬಂದ್ರೆ ಹಿಂಗೆ ಹೋಗ್ತಾ ನೋಡ್ರಿ. ಅವನು ತಿನ್ಬಿಟ್ಟು ಆಗಲೇ ಊಟ ತಗೊಂಡು ಕೊಟ್ಟು ಬಂದು ಆಗಲೇ ಹೇಳ್ಬಿಟ್ಟು ಬಂದಿದ್ಯಾ ಕಟ್ಟಕ್ಕೆ? ಗೈಸ್ ಬನ್ನಿ, ನಮ್ಮ ಅಚ್ಚ ಬಂದವನೇ. ನಮ್ಮ ಅಚ್ಚನ ಅವ್ರ ಮನೆಗೆ ಎತ್ತಾಕ್ಬಿಟ್ಟು ಇಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗೋಣ. ಹಿಂಗೆ ನನ್ನ ಫ್ರೆಂಡ್ಸ್ ಮೀಟ್ ಮಾಡ್ಬೇಕಲ್ವಾ, ಗೊತ್ತಲ್ಲ ನಿಮಗೆ. ಬತ್ತೀಯನ ನಿನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ ಮೀಟ್ ಮಾಡಿಸ್ತೀನಿ ಗೈಸ್. ಇವನು ಇವ್ರ ಅಜ್ಜಿ ಊರು ಹೋಗ್ತಾವನ ಅಂತ. ಯಾವುದು? ದೊಡ್ಡಬಳ್ಳಾಪುರನ? ದೊಡ್ಡಬಳ್ಳಾಪುರ ಹತ್ರ ಯಾವರು? ಹಾಂ, ಕುಸ್ಕೂರು. ಅದು ಯಾವುದೋ ಗೈಸ್, ನನಗೆ ಹೆಸರನ್ನೇ ಪ್ರೊನೌನ್ಸ್ ಮಾಡೋದು ಗೊತ್ತಲ್ಲ. ಫಸ್ಟ್ ಟೈಮ್ ಬೇಗ ಬಂದವನ್ನೇ. ಬನ್ನಿ ನಮ್ಮ ಮನೆಗೆ ತಗ್ಬಿಟ್ಟು
ಸೊ ಗೈಸ್ ನಾನು ನನ್ನ ಫ್ರೆಂಡ್ ಯಾಕೆ ನಗ್ತಾ ಇದ್ದೀರಾ ಗೈಸ್? ನೋಡಿ ನಾನು ಬ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಗ್ತಾವ್ರು ನಮ್ಮವರು. ಏನಕ್ಕೆ ನಗ್ತಾ ಇದ್ದೀರಾ? ನಾನು ಹೇಳಿದ್ನಲ್ಲ ಅದೇ ಹೇಳ್ತೀರಾ ಅಂತ. ಏನಂತ? ಸೊ ಗೈಸ್ ನಮ್ಮ ಅತ್ತೆ ಮನೆಗೆ ಹೋಗಿ ಹಾಂ ನಮ್ಮನ್ನ ಕರ್ಕೊಂಡ್ಬಂದು ಹಾಂ ರೋಡ್ ಸೈಡಲ್ಲಿ ನಿಲ್ಸಿದ್ದೀನಿ. ಗೈಸ್ ರೋಡ್ ಸೈಡಲ್ಲೇ ನಿಲ್ಸಿಲ್ಲ ಪಾಪ. ನನ್ನ ಫ್ರೆಂಡ್ ಹಂಗೆ ಡ್ರಾಪ್ ಮಾಡಿಬಿಟ್ಟು ನಮ್ಮ ಅತ್ತೆ ಮನೆಗೆ ಬಂದೆ. ನಮ್ಮ ಅತ್ತೆ ನನಗೋಸ್ಕರ ಇನ್ನೂ ನನ್ನ ಫೇವ್ರೇಟ್ ಅಂತ ಅಂದ್ಬಿಟ್ಟು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದು. ಚಪಾತಿ ಟೊಮೆಟೊ ಗೊಜ್ಜು ಅವ್ರು ಮಾಡಿದ್ರು, ಇವ್ರು ಪ್ಲೇಟ್ಗೆ ಹಾಕೊಂಡು ತಗೊಂಬಂದು ಕೊಟ್ಟರು. ಚೆನ್ನಾಗಿ ತಿನ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದೆ. ಮತ್ತು 2 ಗ್ಯಾಂಗ್ ನೋಡಿದ್ದೀರಾ, ಇದು 3ನೇ ಗ್ಯಾಂಗು. ಹೌ ಆರ್ ಯು ಫೀಲಿಂಗ್? ಅದು ಬೀಳ್ಸ್ಕೀಳ್ಸಿರ ಕಣ್ರಿ. ಖುಷಿ ಆಗ್ತಿದೆ ನೋಡುವ ಮೀಟ್ ಮಾಡಿ. ಇನ್ನು ಮೀಟ್ ಮಾಡಿದ್ಮೇಲೆ ಹೇಳ್ತೀನಿ ಅಂತೀರಾ? ಸೊ ಗೈಸ್ ಗೊತ್ತಲ್ಲ ನಿಮಗೆ, ಇದು ನನ್ನ 3ನೇ ಗ್ಯಾಂಗ್ ಆ್ಯಂಡ್ ಇದು ಕೊನೆ ಗ್ಯಾಂಗ್ ಕಣ್ರಿ. ಇನ್ನು ಮತ್ತೆ ಇನ್ಯಾವ ಗ್ಯಾಂಗು ಇಲ್ಲ ಪರಿಚಯ ಮಾಡ್ಸೋಕ್ಕೆ. ನಿಮ್ದು ಯಾವ್ದಾರ ಗ್ಯಾಂಗ್ ಆಯ್ತಾ? ನಿಮ್ದು ಯಾವುದೂ ಇಲ್ಲ ಪರಿಚಯ ಮಾಡ್ಸೋಕ್ಕೆ? ಗೈಸ್ ಇವ್ರಿಗೆ ಫ್ರೆಂಡ್ಸೇ ಇಲ್ಲ. ಫ್ರೆಂಡ್ಸೇ ಇಲ್ಲ, ಇನ್ನು ಗ್ಯಾಂಗ್ ಎಲ್ಲಿಂದ ಬರ್ತಾರೆ ಗೈಸ್? ಏನಿವತ್ತು ಆರೆಂಜ್ ಹಾಕೊಂಡ್ಬಿಟ್ಟಿದ್ದೀರಲ್ಲ, ಪೀಸ್ ಅಂತನಾ? ಫುಲ್ ಪೀಸ್. ಹಿಂಗಂದ್ರೆ ಏನು ಗೊತ್ತಾ? ಬೆಳಗ್ಗೆ ವಾಶ್ರೂಮ್ಗೆ ಹೋಗಿಲ್ವಾ ಅಂತ. ಗೈಸ್ ಅದು ಹಿಂಗಂತೆ, ಇದು ಹಿಂಗಂದ್ರೆ ಬರೀ ಪೀಸಾ? ಓಟ ಯಾಕ್ರಿ ನಾಚ್ಕೊಂತ ಇದ್ದೀರಾ? ಆಯ್ತು ಸುಮ್ಮನೆ ರೀ, ನಿಮ್ಮನ್ನು ಮದುವೆ ಆಗೋದು ನಾನೇ ಕಣಂತೆ. ಮುಸುಡಿ ನೋಡಿ ಗೈಸ್, ಮುಸುಡಿಯಾ. ನೀವೇನೇ ಹೇಳಿ ಒಂಚೂರು ಕೋತಿಗಿನ್ನ ಒಂಚೂರು ಜಾಸ್ತಿ, ಹಂದಿಗಿನ್ನ ಒಂಚೂರು ಕಮ್ಮಿ. ಇದೆಲ್ಲ ವ್ಲಾಗ್ ಹಾಕ್ಬಿಟ್ಟು ಗೈಸ್ ಇದನ್ನೆಲ್ಲ ಬ್ಲಾಗ್ ಹಾಕೋರು ಓದಿ ತಿಂತೀರ ನೀವು ಅಂತವ್ರು. ಇದನ್ನೆಲ್ಲ ಬ್ಲಾಗ್ ಹಾಕ್ಬಾರ್ದಾ? ಬೇಡವಾ? ನಾನು ಹಾಕ್ತೀನಿ. ನನ್ನ ಮಕ್ಳಿಗೆ ತೋರಿಸ್ಬೇಡ್ವಾ ಫ್ಯೂಚರ್ಲಿ ನಿಮ್ಮ ಅಮ್ಮಂಗೆ ಹೆಂಗೆ ರೇಗಿಸ್ತಿದ್ದೆ ಅಂತ, ಅಲ್ವಾ ಗೈಸ್? ಸೊ ಗೈಸ್ ಈಗ ಇಲ್ಲಿಂದ ಅಂದರೆ ನವೀನ್ ಕಾಲ್ ಮಾಡಿದ್ದ, ಅಂದರೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ, ಬಂದಿದ್ದಾರೆ ಆಲ್ರೆಡಿ ಎಲ್ಲ ಅಂತ. ಸೊ ಇನ್ನೂ 3-4 ಜನ ಬಂದವರಂತೆ, ಇನ್ನು 6-7 ಜನ ಬರಬೇಕು. ಸೊ ಅವರೆಲ್ಲ ಬಂದಮೇಲೆ ಅವ್ರನ್ನ ಲೇಟೆಸ್ಟಾಗಿ ಕರ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ಅವರೆಲ್ಲ ಬರಲಿ ಅಂತ ಅಂದ್ಬಿಟ್ಟು ನಾನೇ ನಿಧಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರು ಕೇಳ್ತಾ ಇದ್ರು ಹಂಗೂ, ಏನಕ್ಕೆ ಇವತ್ತು ಬೈಕಲ್ಲಿ ಇಷ್ಟೊಂದು ಲೇಟಾಗಿ ಹೋಗ್ತಾ ಇದ್ದೀರಲ್ಲ ಅಂತ. ನಾನು ಹೇಳ್ದೆ ಅವರಿಗೆ, ರೀ ಅವರೆಲ್ಲ ಬಂದಮೇಲೆ ನಿಮ್ಮನ್ನ ಲೇಟೆಸ್ಟಾಗಿ ಕರ್ಕೊಂಡು ಹೋಗ್ಬೇಕು, ಫಸ್ಟೇ ನಾವು ಹೋಗ್ಬಿಟ್ರೆ ಸರ್ಪ್ರೈಸ್ ಇರೋಲ್ಲ ಅಂತ ಹೇಳಿದೆ. ಅದಕ್ಕೆ ಇಲ್ಲಿ ರೋಡ್ ಪಕ್ಕದಲ್ಲಿ ಗೈಸ್ ನೆರಳಲ್ಲಿ ನಿಲ್ಸಿದ್ದೀನಿ. ಬಿಸಿಲಲ್ಲಿ ಪಾಪ ಹೂ ಬಾಡಾಗುತ್ತೆ ಅಂದ್ಬಿಟ್ಟು. ಅವ್ರಿಗೆ ನಾನು ಎಕ್ಸ್ಪ್ರೆಸ್ ಮಾಡ್ತಿರೋದನ್ನ ತಗೊಳಕ್ಕಾಗ್ತಲ್ಲ ಗೈಸ್, ತಡ್ಕೊಳಕ್ಕಾಗ್ತಲ್ಲ ಅಲ್ವೇನ್ರಿ? ಅಂದ್ರೆ ನನಗೆ ಮ್ಯಾಚಿಂಗ್ ಹಾಕ್ಬಿಡ್ತಾನೆ ನೀವು ನೋಡಿ ಗೈಸ್. ಆರೆಂಜ್ ಡ್ರೆಸ್ ಹಾಕೊಂಡ್ಬಂದವ್ರೆ. ಹೌದಾ? ವೈಟು ಆರೆಂಜ್ ಐತೆ, ಗ್ರೀನ್ ಎಲ್ಲ ಐತೆ. ಮತ್ತೆ ಗ್ರೀನ್ ಎಲ್ಲ ಐತಾ? ಇಂಡಿಯನ್ ಫ್ಲ್ಯಾಗ್ ಲೆಗಸಿ ಗೈಸ್. ನಮ್ಮದು ರೆಸ್ಟೋರೆಂಟ್ ನೇಮ್ ಬಂದ್ಬಿಟ್ಟು ಲೆಗಸಿ ಬುಕ್ ಮಾಡೋರಂತೆ ಟೇಬಲ್. ಸೊ ಅಲ್ಲಿಗೆ ಇವಾಗ ಕರ್ಕೊಂಡು ಹೋಗ್ಬೇಕು. ಹೋಗೋಣ ಚಲೋ ಗೈಸ್. ಲೊಕೇಶನ್ ಏನೋ ರೀಚ್ ಆದೋ, ನಮ್ಮ ಮೇಡಮ್ ಅವ್ರು ಒಟ್ಟಿಗೆ ಹೋಗ್ಬಿಡೋಣ ಅಂತಂತವ್ರೆ. ನಾನೇನಂತ ಇದ್ದೀನಿ ಅಂತಂದರೆ, ನಾನು ಫಸ್ಟ್ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಕಣ್ರಿ, ಆಮೇಲೆ ಹೋಗೋಣ. ಇವ್ರು ನೋಡಿದ್ರೆ ಒಟ್ಟಿಗೆ ಹೋಗ್ಬಿಡೋಣ ಅಂತಂತವ್ರೆ ಗೈಸ್. ಸೊ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಲ್ಲ. ಒಟ್ಟಿಗೆ ಹೋಗ್ಬಿಟ್ರೆ ಸರ್ಪ್ರೈಸ್ ಅಂತ ಏನೂ ಇರೋದೇ ಇಲ್ಲ. ಒಟ್ಟಿಗೆ ಹೋಗೋದು ನೋಡಿದ್ರೆ ಸರ್ಪ್ರೈಸ್ ಆಗ್ತಾರೆ. ಹೌದಾ? ಇವ್ರು ನೋಡಿದ್ರೆ ಒಟ್ಟಿಗೆ ಹೋಗೋದು ನೋಡಿದ್ರೆ ಸರ್ಪ್ರೈಸ್ ಆಗ್ತಾರೆ ಅಂತಂತವ್ರೆ. ಸೊ ಬನ್ನಿ ಗೈಸ್, ನಮ್ಮ ಮೇಡಮ್ ಅವ್ರು ಇಷ್ಟದಂತೆ ಒಟ್ಟಿಗೆ ಹೋಗೋಣ, ನೋಡೋಣ. ಒಟ್ಟಿಗೆ ಹೋಗೋಣ, ಫಿಕ್ಸಾ? ಪಕ್ಕ. ಸೊ ಚಲೋ ಒಟ್ಟಿಗೆ ಹೋಗೋಣ. ಚಲೋ ಆಯ್ತು ಗೈಸ್. ಇಲ್ಲೇ ಐತಿ, ಇದ್ರ ಪಕ್ಕದಲ್ಲಿ ಇರೋದು. ಈ ರೋಡ್ ಹೋಗಿ ಲೆಫ್ಟ್ಗೆ ಹೋದರೆ, ಸರಿ ರೈಟಿಗೆ ಹೋದರೆ ಅಲ್ಲೇ ಲೆಗಸಿ ಇರೋದು. ಗೈಸ್ ಲೊಕೇಶನ್ಗೆ ಬಂದೆ. ನಾನು ಬರೋ ಟೈಮಿಗೆ ಕರೆಕ್ಟಾಗಿ ಶ್ರೇಯ ಮತ್ತು ಗುಣ ಬಂದರು. ಇವಳು ಸೆಲೆಬ್ರಿಟಿ ಆಗ್ಬಿಟ್ಟವಳೆ ಗೈಸ್. ಇವಳು ಸೆಲೆಬ್ರಿಟಿ ಆಗ್ಬಿಟ್ಟವಳೆ. ಸಿಕ್ಕೇ ಇಲ್ಲ, ಪತ್ತನೇ ಇಲ್ಲ. ಸೊ ಲೊಕೇಶನ್ಗೆ ಬಂದು, ಅಯ್ಯೋ ಜಡಿಯಲ್ಲಿ ಬಿಚ್ಚು ಒಂದು ನಡಿಯಮ್ಮ. ಅವಳು ನೋಡಿ ಗೈಸ್, ಅವಳು ನಾನು ಬ್ಲಾಗಿಗೆ ಬರಲ್ಲ ಅಂತ ಓಡಾಯ್ತಾವಳು ಗುಡು ಅಂತ. ಸೊ ಇಲ್ಲೇ ಇದೆ ನೋಡಿ ಲೆಗಸಿ. ಎಂಟ್ರಿ ಆಗುವಾಗ ತೋರಿಸ್ತೀನಿ ಗೈಸ್. ಸೊ ಇವಾಗ ಇವರು ಬಂದರು ಜೊತೆಯಲ್ಲಿ. ಸೊ ಇವ್ರನ್ನ ಕರ್ಕೊಂಡೋಗಿ, ವಾಟ್ ಈ ಥರ ಹಿಂಸೆ ಕೊಟ್ಟರೆ ಯಾರೂ ಬದುಕಲ್ವಾ? ನೀನು ಬದುಕಿದೆಯಲ್ಲ, ಮತ್ತೆ ನೀನು ಬದುಕೇ ಇದೆಯಲ್ಲ, ಬಾರೇ ಗುಣ. ಸೊ ಗೈಸ್ ಪಾಪ ನಮ್ಮವರು ಅಲ್ಲೇ ನೋಡಿ ಕಾರ್ನಲ್ಲಿ ನಿಂತವ್ರೆ. ನೋಡಿ ತೋರಿಸ್ತೀನಿ ಇವಾಗ ಝೂಮ್ ಹಾಕಿ. ನೋಡಿ ಕಾರ್ನಲ್ಲಿ ನಿಂತವ್ರೆ ಗೈಸ್. ಪಾಪ ಇವ್ರು ನೋಡ್ಬಿಟ್ಟು ಅವರೆಲ್ಲ ಸೈಡ್ಗೆ ಹೋಗ್ಬಿಟ್ರು. ಸೊ ಈಗ ನಮ್ಮ ಗುಣ ಮೇಡಮ್ ಅವ್ರು ಬಂದವ್ರೆ. ಯಾಕೆ ಜಡೆ ತೆಗಿತಾ ಇದೆಯಾ? ಇರ್ಲಿ ಬಿಡೆ, ಒಳ್ಳೆ ಹಳ್ಳಿ ಹುಡುಗಿ ಕಣಂಗೆ ಕಾಣ್ತೀಯ ಗುಣ.
ಮುಖ ತೋರ್ಸಲ್ವಾ? ನಾನು ಹಿಂಗೆ ಕ್ಯಾಪ್ಚರ್ ಮಾಡ್ಬಿಡ್ತೀನಿ. ಸೆಲೆಬ್ರಿಟಿ ಗುಣ ಲೆಗಸಿಗೆ ನಮ್ಮ ಗುಣ ಅವ್ರ ಜೊತೆ ಎಂಟ್ರಿ ಕೊಡ್ತಾ ಇದೀವಿ. ಸೆಲೆಬ್ರಿಟಿ ಗುಣ ನೋಡಿ ಗೈಸ್, ಏನು ಸಾಕಾಗೈತೆ. ಬನ್ನಿ ಈಗ ಒಳಗಡೆ ಎಲ್ಲ ಕೂತವ್ರೆ, ಮೀಟ್ ಮಾಡೋಣ ಹೋಗಿ. ಗೈಸ್ ನಮ್ಮವ್ರು ಬಂದರು, ಪಾಪ ನಮ್ಮವ್ರನ್ನ ಇಲ್ಲೇ ಸೋಫಾ ಮೇಲೆ ಕೂತಿರಿ ಅಂತ ಅಂದ್ಬಿಟ್ಟು ಇಲ್ಲೇ ಕೂರಿಸ್ತಾ ಇದೀನಿ. ಇಲ್ಲೇ ಕೂತಿರಿ, ಬರ್ತೀನಿ ಕರ್ಕೊಂಡೋಗಿದ್ದು. ಸೊ ಈಗ ಹೊರಗಡೆ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರೋಣ. ನನಗೆ ಎಲ್ಲರೆಲ್ಲ ವಾಯ್ಸು ಎಲ್ಕೂತಾರೆ ಗೈಸ್, ಕಾಣಿಸ್ತಾನಿಲ್ಲಮ್ಮ. ಹಾಂ ಕಾಣಿಸಿದ್ರು ಅನಿಸುತ್ತೆ. ಬೇರಾರ್ದು ಇಲ್ಲ ಹೌದಲ್ಲ, ಏನು ಕೊಡ್ತಾರೆ ಮೈಸೂರು ಅಂತ ಹೆಕ್ ಯಾರು ಕಾಣಿಸ್ತಾನೆ ನನಗೆ. ಗೈಸ್ 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 ನಮ್ಮ ವಯಸ್ಸಲ್ಲೇ ಕೊಡ್ತಾವ್ರೆ. ನಾಗಿ ನಾಗಿ ಏ ಬ್ರೋ, ಹೆಂಗೆ ಬ್ರೋ? ಎಷ್ಟು ದಿನ ಆಯ್ತು ಬ್ರೋ? ಏ ಲಂಗ ಎಲ್ಲ ಅವಳೆಲ್ಲ ಭಾವನೆಲ್ಲ ಹಾಂ, ಅವಳು ಬಂದ್ಮೇಲೆ ಬ್ಲಾಗ್ ಮಾಡೇ ಮಾಡ್ತೀನಿ ಗೈಸ್. ನಾನು ಬ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಎದ್ದೋಗವಳಂತೆ. ಅವಳು ಬಂದ್ಮೇಲೆ ಬ್ಲಾಗ್ ಮಾಡೇ ಮಾಡ್ತೀನಿ ಗೈಸ್. ಗೈಸ್ ಪಾಪ ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದೆ, ಪಾಪ ನಮ್ಮವ್ರು ಅಲ್ಲೇ ಕೂತವ್ರೆ ಗೈಸ್. ಸರಿ ಅವ್ರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡೋಣ. ಎಲ್ಲ ಬ್ಲಾಗ್ ಮಾಡಬೇಡ ಅಂತ ಬೈತಾವ್ರೆ. ಸೊ ಪಾಪ ಇವರೆಷ್ಟು ಬೇಜಾರು ಮಾಡ್ಕೊಂಡವ್ರು, ಒಬ್ಬರನ್ನೇ ಕೂರಿಸ್ಬಿಡಿ. ಸೊ ಬರಲಿ ಬನ್ನಿ. ಅಯ್ಯೋ ಪಾಪ ಒಬ್ಬರೇ ಕೂತವ್ರು. ಸಾರಿ. ಸೊ ಬನ್ನಿ ಕರ್ಕೊಂಡು ಹೋಗೋದೆ. ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಎಲ್ರಿಗೂ ಪರಿಚಯ ಮಾಡ್ಸೋದೆ ಗೈಸ್. ಅವರೆಲ್ಲ ಅಲ್ಲಿ ಕೂತವ್ರೆ. ಇನ್ನೊಂದು 2 ನಿಮಿಷ ಅಲ್ಲಿಗೆ ರೀಚ್ ಆಗ್ತೀವಿ. ಸೊ ನೋಡೋಣ ಅವ್ರ ರಿಯಾಕ್ಷನ್ಸಲ್ಲಿ ಹೆಂಗಿರುತ್ತೆ ಅಂತ. ಭಾವನ ನೋಡ್ಬಿಟ್ಲು ಅನಿಸುತ್ತೆ. ಭಾವನ ನೋಡ್ಬಿಟ್ಲು ಅನಿಸುತ್ತೆ. ಈ ಕಡೆ ಬಾ. ಸೊ ನೋಡೋಣ ನನಗೆ ಗೈಸ್. Meet Miss Bhavana, Shreya, Arun, Nishtay, Ilba, Guna, Navin. ಸೆಕೆಂಡ್ ಕೊಡು ಹೋಗ್ಲಿ. ಏಕೆ ಕಾವ್ಯ. ಗೈಸ್ ಹೇಳ್ದೆ ಕಣೋ, ನಿನ್ನ ಹೆಸರು ಹೇಳ್ದೆ. ಸೆಕೆಂಡ್ ಕೊಟ್ಬಿಡು ಎಲ್ಲರಿಗೂ ಒಂದು ರೌಂಡ್. ನೀನು ಹಾಕ್ಕೊಡಂಗಿದ್ರೆ ಹಗ್ಗೆ ಕೊಡು. ಭಾವನಾ ಗೊತ್ತು ತಾನೆ ಕ್ಲಾತಿಂಗ್ ಬ್ರ್ಯಾಂಡು. ಇಬ್ಬರು ಅಕ್ಕಪಕ್ಕದಲ್ಲಿ ಅವ್ರು ನೋಡಿ. ಇಲ್ಲೊಬ್ಳು ಶ್ರೇಯಾ, ಅರುಣ್. ಅದೇ ಇಂಜಿನಿಯರಿಂಗಲ್ಲಿ ನಾನು ಹಿಂದೆ ಕೂತ್ಕೊತಿದ್ನಲ್ಲ, ನಾನು ಮುಂದೆ ಕೂತ್ಕೊತಿದ್ನಲ್ಲ ಅವನು ನಿಶ್ಚಯ ಫೋಟೋಗ್ರಾಫರ್. ಕಾವ್ಯ ಕೊಡು. ನವೀನ್. ಗುಣ. ಏನು ಗೊತ್ತಿತ್ತಾ ಹೆಂಗೆ ಗೆಸ್ ಮಾಡಿದ್ದೆ ನೀನು? ಹೆಂಗೆ ಬ್ರೋ? ಎಸ್ ಬಾ ಗೈಸ್, ಮೀಟ್ ಮೈ ಫಿಯಾನ್ಸಿ ಸಹನಾ ರಾಮ್. ಸೊ ಗೈಸ್ ಮೀಟ್ ಮಾಡ್ತಿದ್ದೀನಿ, ಸ್ವಲ್ಪ ಚಿಕ್ ಚಾಟ್ ಮಾಡಿ ಆಮೇಲೆ ಸಿಗ್ತೀವಿ. ಗೈಸ್ ಒಟ್ಟು ಬೀರಿ ಊಟ ಮಾಡ್ದೋ, ನಷ್ಟ ಇವಾಗ ಬಂದವ ನೀನು. ಏಯ್ ಕೊಡ. ಈಗ ಬಂದವನೇ ಗೈಸ್. ನಮ್ಮ ಫಿಯಾನ್ಸಿ ಜೊತೆಗೆ ಮೀಟ್ ಮಾಡಿಸಿದ್ದೀನಿ ಅವ್ರನ್ನ. ಗೊತ್ತಾಯ್ತಲ್ವ ಅವ್ರು ಯಾರು ಅಂತ? ಅಬ್ಬು ಅಶಿಬಲಿ ಗೈಸ್. ಇವಳು ಆಗಲೇ ಹೋಗ್ತೀನಿ ಅಂದ್ಬಿಟ್ಟು ಹಿಂಸೆ ಇಕ್ತಾಳೆ ಗೈಸ್. ಅಯ್ಯೋ ತಪ್ಕೊಂಡು ಮುದ್ದಾಬೇಡಿ, ಬಿಡ್ರೆ
ಏಯ್ ಕಂಬ ಉಂಟಿಸ್ಬಿಟ್ಟಿರಿ. ಕಂಬ ಉಂಟ್ಕಿಂಟಿಸ್ಬಿಟ್ಟಾರ ಆಮೇಲೆ. ಅಯ್ಯೋ ಗೈಸ್, ಇವ್ರು ಪಬ್ಲಿಕ್ ಅಲ್ಲ ಏನೇನೋ ಮಾಡ್ತಾವ್ರೆ ಗೈಸ್. ಬಿಡ್ರೆ ಆಯ್ತು, ಬಿಡ್ರೆ ಸಾಕು. ಅಯ್ಯೋ ಅಲ್ಲಿ ಅಯ್ಯೋ ಹೋಗಿ ಸೈಡ್ಗೆ ಹೋಗಿ ಗೈಸ್. ಅವ್ರು ಏನೇನೋ ಮಾಡ್ತಾರೆ ನೋಡಿ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಜಾಲಿ. ಡ್ಯಾಡ್ ಟು ಬಿ. ಯು ಡ್ಯಾಡಿ. ಡ್ಯಾಡಿ. ಬೋತ್ ಆರ್ ಡ್ಯಾಡೀಸ್. ಡ್ಯಾಡಿ ನಂಬರ್ 2. ಕಾವ್ಯ ಹೆಂಗವಳ ನಾನು ಹೆಂಡ್ರು? ಸಾಕಾದಾಗವಳ. ನೀನೇನು ಕಣ್ಣಾಕ್ಬೇಡ ಆಮೇಲೆ. ಗುಣ ಹೆಂಗವಳೆ ನಮ್ಮ ವೈಫು? ಹೆಂಗವಳೆ? ಜಾಸ್ತಿ ಜೋರು ಅನ್ನಿಸ್ತಾಳ ಇಲ್ಲ ಸಾಫ್ಟ್ ಅನ್ನಿಸ್ತಾಳ? ಸಾಫ್ಟ. ಹಂಗೆ ಇರ್ಬೇಕು ಮತ್ತೆ, ಇಲ್ಲಾಂದ್ರೆ ನನ್ನ ತಿನ್ಬಿಡ್ತಾಳೆ ಅಲ್ವೇನ್ರಿ? ಬ್ರೋ ಹೋಗೋದೈತಿದ್ಯಾ ಬೈಲಿ? ನನ್ನ ಹೆಂಡ್ರಿ ಹೆಂಗವಳೆ ಹೇಳ್ಬಿಟ್ಟು ಹೋಗು. ನೋ ಬ್ರೋ ನನ್ನ ವೈಫ್ ಬಗ್ಗೆ ಒಂದು ಮಾತು ಬ್ರೋ. ತುಂಬಾ ಸಂಸ್ಕೃತವಾದ ಫ್ಯಾಮಿಲಿ ನಮ್ದು. ಹೇಳು. ನಿನಗೆ ಕನ್ನಡ ಗೊತ್ತಲ್ಲ ಗೈಸ್, ತೊದಲಿಸ್ತಾವನೆ. ನಿನಗೆ ಪರ್ಫೆಕ್ಟ್ ಜೋಡಿ. ನಮ್ಮ ಅಮ್ಮ, ನಮ್ಮ ಅಪ್ಪ ಅವರಿಗೆ ಒಳ್ಳೆ ಸೊಸೆ ಹಂಗಂತ್ಯಾ? ಬರೀ ನಿಂಗೆ ಕುತ್ಕೊಳೆ. ಕುಡ್ಕಿ ಬಲ್ಲೇಲಿ. ಹೇಳು. ಮಾತಿಗೆ ಅವರಿಗೆ ಒಳ್ಳೆ ನಾದ್ನಿ ಆಗ್ತೀಯಾ? ಗೈಸ್ ಅವನು ಇನ್ನ ಕುಡಿತಾವನೆ, ಇವನು ಇವಾಗ ಬಂದ ಪಾಪ. ಹೇಳೆ ನನ್ನ ಹೆಂಡತಿ ಬಗ್ಗೆ ಒಂದು ಮಾತು ಹೇಳೆ ಗೈಸ್. ಇವಳು ಆಲ್ರೆಡಿ ಐ ಲವ್ ಯು ಸಹನಾ ಅಂತಂದು ಗೈಸ್. ಐ ಲವ್ ಯು ಅರುಣ್. ಓ ಮೈ ಗಾಡ್. ಪ್ರಪೋಸಲ್ ಜಾಸ್ತಿ ಬರ್ತಾನೆ. ಡೋಂಟ್ ಮೈಂಡ್. ಹೌದು, ಇಲ್ಲಿ ನಾನೊಬ್ಬನೇ. ಗೈಸ್ ಇವಳು ಆಲ್ರೆಡಿ ಹೋಗ್ತಾವಳೆ, ಸೊ ಅದಕ್ಕೆ ಎಲ್ರಿಗೂ ಬಾಯ್ ಹೇಳ್ತಾಳೆ ಗೈಸ್. ಬಾಯ್ ಗೈಸ್. ಸೊ ಗೈಸ್ ಈಗ ಇಷ್ಟೊತ್ತು ಎಲ್ಲರೂ ತಿಂದ್ಬಿಟ್ಟು ಇವಳು ಒಬ್ಳು ಇವಾಗ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಬಾಯ್ ಹೇಳ್ತಾವಳೆ. ಬಾಯ್ ಕಣೆ. ಬಾಯ್. ಹುಷಾರಾಗಿ ಹೋಗು. ಅಪ್ಪನ ಕೈಲಿ ಬೈಸ್ಕೊ ಹೋಗ್ಬಿಟ್ಟು. ಇನ್ನ ತಿನ್ನೋದಿದೆ. ಇವರೆಲ್ಲ ಹೋಗ್ತೀನಿ ಅಂತಂದ್ರೆ ಇವ್ರನ್ನೆಲ್ಲ ಕಳ್ಸಲ್ಲ. 4:15ಗೆ ಹೋಗೋದು ಅಂತ ಹೇಳಿದ್ದೀನಿ. ಸೊ ಇವ್ರು 4:15ಗೆ ಹೋಗ್ತಾರೆ. ಫಸ್ಟ್ ನೀನು ನನ್ನ ಹೆಂಡತಿ ಬಗ್ಗೆ ಹೇಳಿ ಹೆಂಗವಳೆ? ಸೂಪರಾ? ಆ ಗ್ಲಾಸ್ ಹಾಕೋ ನೀನು. ಆ ಗ್ಲಾಸ್ ಹಾಕೊಂಡ್ರೆ ನಿನಗೆಲ್ಲ ಎರಡೆರಡು ಕಾಣುತ್ತೆ. ಕೊಡ ಇಲ್ಲಿ ನಕ್ಕನ್. ಕೊಡ ಇಲ್ಲಿ. ಕೊಡ ನಿನ್ನ ಪವರ್ ಗ್ಲಾಸಿಗೆ ನನ್ನ ಮಡ್ಗ ಕೊಡ ಇಲ್ಲಿ. ಅವ್ನು ಹೊರ್ಸ್ಬಿಟ್ಟು ಕೊಡ್ತಾನೆ. ಕೊಡ ಇಲ್ಲಿ. ಹಾಕೋ. ಹಾಕೋ, ಏನಿಲ್ಲ ಕಣಂತೆ. ಕಾಣಿಸ್ತಿದ್ಯಾ ಕರೆಕ್ಟಾಗಿ? ಹೆಂಗೆ ಕಾಣಿಸ್ತೈತೆ? ಎಲ್ಲ ಫುಲ್ ಎಲ್ಲೆಲ್ಲೋ ಇರೋಂಗೆ ಕಾಣಿಸ್ತೈತಲ್ವಾ? ಅವನಿಗೆ ಪವರ್ ಐತೆ, ಅದಕ್ಕೆ ಗ್ರೀನ್. ನೀನು ಹಾಕೊಂಡ್ರದೇ ಗ್ರೀನು. ಚೆನ್ನಾಗಿದೆ, ನೈಸ್. ಬಟ್ ನಿಂಗೆ ಸೂಟ್ ಆಗಲ್ಲ ಅಷ್ಟೇ. ಇದು ಯಾವುದೋ ತಗೊಂಡಿದ್ಯಲ್ಲಿ? ಇದೊಂದು ಕ್ರೇಜಿ ಆಗೈತೆ ಗೈಸ್ ಗ್ಲಾಸು. ಅದು ಹಾಕೊಂಡ್ರೆ ಯಾವುದೋ ಬೇರೆ ಥರ ಕಾಣಿಸುತ್ತೆ. ಯಾಕೋ ಇಷ್ಟು ಲೇಟಾಗಿ ಬಂದೆ? ನಕ್ಕನ್ ಕೆಲಸ ಮನೇಲಾ? ಗೈಸ್ ಇಲ್ಲಿ ಯಾರ್ದೋ ಬರ್ತ್ಡೇ ಸೆಲೆಬ್ರೇಷನ್ ನಡೀತೈತೆ. ಅದಕ್ಕೆ ಇವರಿಬ್ಬರು ಬಂದ್ಬಿಟ್ಟು ಇಲ್ಲಿ ಚಪ್ಪಾಳೆ ಬಡಿತೀವಿ, ವಿಶ್ ಮಾಡ್ತೀವಿ ಅನ್ಕೊಂಬಂದಾರೆ. ಬರ್ರೆ ಚಪ್ಪಾಳೆ ಬಡಿದೆ ಬರ್ರೆ. ನೋಡಿ ಗೈಸ್ ಅಲ್ಲಾರ್ದೋ ಬರ್ತ್ಡೇ ಸೆಲೆಬ್ರೇಷನ್ ನಡೆಸ್ತಾವ್ರೆ. ಇವರಿಲ್ಲಿ ಕ್ಲಾಪ್ ಸ್ಟಡಿಗೆ ಬಂದಾರಲ್ಲ. ಬಾರ ಕ್ಲಾಪ್ ಸ್ಟಡಿ ಬಾ. ನೋಡಿ ಎಳ್ಕೊಂಡು ಹೋಯ್ತಾವಳೆ. ಬಾ. ಕೇಕ್ ಕೊಡ್ತಾರೆ ಅಂತೆ ನೋಡಿ ಗೈಸ್. ಹೊಡಿಯರ್ಲಿ. ಹೋಗು ಮುಂದಕ್ಕೆ ಹೋಗು. ಇಸ್ ಕಟಿಂಗ್. ಹೋಗು ಹೊಡಿಯಲ್ಲ. ಅವರೆಲ್ಲ ಶಾಕ್ ಆಗ್ಬೇಕೀಗ. ಹೆಂಗ್ ನಿಂತವ್ರು ನೋಡು ಗೈಸ್. ಅಲ್ಲಿ ಬರ್ತಡೇ ನಡೀತೈತಿ, ಇವ್ರು ಇಲ್ಲಿ ಕ್ಲಾಪ್ಸ್ ಹೊಡಿತಾವ್ರು ನೋಡಿ ಗೈಸ್. ಏನೋ ಮಾಡ್ತಾವ್ರೆ ಗೈಸ್. ಹೋಗ್ರಲ್ಲ ಕ್ಲಾಪ್ಸ್ ಹೊಡಿರಲಿ. ಅಲ್ಲಿ ನೋಡಿ ಗೈಸ್, ಅವರು ಯಾರೋ ಗೊತ್ತಿಲ್ದಾರ ಗ್ಯಾಂಗಿಗೆ ಹೋಗ್ಬಿಟ್ಟು ಬರ್ತಾರೆ ಸೆಲೆಬ್ರೇಷನ್ಗೆ ಕ್ಲಾಪ್ಸ್ ಹೊಡಿತಾವ್ರೆ. ಅಲ್ಲೇನೋ ಕೇಳ್ತಾವ್ರೆ. ಯಾ ಹ್ಯಾವ್ ಎ ಸ್ಲೈಸ್ ಆಫ್ ಕೇಕ್ ಅಂದ್ಬಿಟ್ಟು ಕೇಕ್ ಇಸ್ಕೊಂಬರಕ್ಕೆ ಹೋಯ್ತಾವ್ ನೋಡಿ ಗೈಸ್ ಅವನು. ಯಾರೋ ಗೊತ್ತಿಲ್ದಾರ ಹತ್ರ ಹೋಗ್ಬಿಟ್ಟು ಕೇಕ್ ಇಸ್ಕೊಂಬತ್ತವ್ರೆ ನೋಡಿ ಅಲ್ಲಿ. ಓ
ಓಹೋ ಬಾವ್ರನ್ನ ಬರ್ತಡೇ ಬ್ರೋ ಹೋಗ್ಬಿಟ್ಟು ಕೇಕ್ ಇಸ್ಕೊಂಬರಕ್ ಹೋಗವ್ರೆ ವಿಶ್ ಮಾಡ್ಬಿಟ್ಟು ಹೆಂಗದಾರ ನೋಡು ಬ್ರೋ ಈ ತಿನ್ನಿಸ್ತಾರ ಕೇಕ್ ಎಲ್ಲ ತಿನ್ನಿಸ್ತಾರಲ್ಲ ಏನೋ ಹೇಳ್ತಾವನೆ ವಿಶ್ ಮಾಡಿ ಬರ್ತೀನಿ ನಾಳೆ ವಿಶ್ ಮಾಡಿದ್ರು ಬ್ರೋ ಬ್ರೋ ಬೇಡ ಬ್ರೋ ಗೈಸ್ ಇವನು ಹೋಗ್ತಾವ್ರಂತ ವಿಶ್ ಮಾಡಕ್ಕೆ ಸುಮ್ಮನೆ ಬೇಡ ಗೈಸ್ ನೋಡಿ ನಮ್ಮ ಗ್ಯಾಂಗಲ್ಲಿ ಹಿಂಗೆಲ್ಲ ಕೊಟ್ಲೆ ಮಾಡ್ತಾರೆ ನನ್ನ ಮಕ್ಕಳು ಯಾರ್ದೋ ಗೊತ್ತಿಲ್ದಾರ ಕೇಕ್ ಹೋಗ್ಬಿಟ್ಟು ಬರ್ತಡೇ ವಿಶ್ ಮಾಡಿ ಕೇಕ್ ತಿನ್ನಿಸ್ಕೊಂಬರ್ತಾರೆ ಅನ್ನೋ ಲೆಕ್ಕ ಹಾಕಿ ಯಾವ ಲೆವೆಲ್ಗೆ ಇರ್ಬೇಡ ನಮ್ಮ ಗ್ಯಾಂಗಲ್ಲಿ ನೋಡ್ರಿ ಹೆಂಗೆ ಕ್ರೇಜಿ ಆಗೈತೆ ನಮ್ಮ ಗ್ಯಾಂಗು ಆದ್ರೂ ಅವ್ರಿಗೆ ಅನ್ಸಿರುತ್ತೆ ಇಂಥ ಕುಡುಕ್ ಗೋಳಿ ಮಕ್ಕಳು ಹೌದಾ ಅನ್ಸಿದ್ಯಾ ಅಲ್ಲಿ ಹೋಗಿ ಅಲ್ಲಿ ಕುಡಿದು ಅಯ್ಯೋ ಒಳ್ಳೆ ಕತೆ ಅವರಿಗೆಲ್ಲ ಈ ನನ್ನ ಮಗ ನನ್ನ ಗಂಡ ನನ್ನ ಫ್ರೆಂಡ್ ಏನು ಹೇಳು ಎಡಿಟ್ ಓಕೆ ಥೂ ಹೋಗಿ ಇವಾಗ ತಿನ್ಸ್ಕೊಂಬನ್ನಿ ಹೋಗಿ ಇವಾಗ ವಾಪಸ್ ಹೋಗಿ ಸುಮ್ಮನೆ ಬ್ರೋ ಗೈಸ್ ಇವ್ ನೋಡಿ ಕಾಲಿಂ ಬ್ರೋ ಇಲ್ಲಿ ವಿಶ್ ಮಂತೆ ಹೋಗಿ ಎದ್ದೋಗಿ ನೀನೇ ವಿಶ್ ಮಾಡೋಗಲ್ಲಿ ಬ್ಲ್ಯಾಕ್ ಶರ್ಟ್ ಕುತ್ಕೊಂಡು ವಿಶ್ ಮಾಡಬಾರ್ದು ಬ್ರೋ ಹೋಗಿ ಎದ್ದೋಗಿ ವಿಶ್ ಮಾಡು ನನಗೆ ಧೈರ್ಯ ಗೈಸ್ ಇವಾಗ ಇವನು ಹೋಯ್ತಾನೆ ವಿಶ್ ಮಾಡಕ್ಕೆ ಅವ್ರು ತಪ್ಕೊಂಡು ವಿಶ್ ಮಾಡ್ತಾರೆ ನೀನೇನಕ್ಕೆ ಹೋಯ್ತಿಲ್ಲ ಡಿಸ್ಟರ್ಬ್ ಮಾಡ್ತಾವನ ಗೈಸ್ ಇವನು ಕ್ರೇಜಿ ಬ್ರೋ ಕೇಕ್ ತಿನ್ನಿಸ್ಬೇಕಲ್ಲ ಬ್ರೋ ಓವರ್ ಇದೊಂಚೂರು ಕುಡ್ಸತ್ತಾನೆ ಜ್ಯೂಸ್ ಬ್ರೋ ರಸ್ನ ಜ್ಯೂಸು ಲಾಸ್ಟ್ ಟೈಮ್ ಮಾಡ್ಬಿಡುತ್ತೆ ಲಾಸ್ಟ್ ಟೈಮ್ ಏನಾಗಿದೆ ಗೈಸ್ ಐಮ್ ಡನ್ ವಿತ್ ದಿಸ್ ಗೈಸ್ ಐಮ್ ಡನ್ ಸಾಕಾಯ್ತಾ ಗೈಸ್ ಇವನೋಗಿ ವಿಶ್ ಮಾಡ್ಬಿಟ್ಟು ಬಂದಿದ್ದಕ್ಕೆ ಕೇಕ್ ಮಾತ್ರ ತಂದ್ಕೊಟ್ರು ತಿಂದ್ಬಿಟ್ಟು ಅಲ್ಲೇ ಖಾಲಿ ಪ್ಲೇಟ್ ಇರ್ತಾನೆ ಮುಸುಡಿಗೆಲ್ಲ ಮಾಡ್ಕೊಂಡು ಹೆಂಗ್ ಮಾಡ್ಕೊಂಡು ತಿಂತಾವ್ ನೋಡು ಇಲ್ಲಿ ಇವನು ಉಳಿದಿರೋ ಪೀಸ್ ತಿಂತಾವನೆ ಭಾವನಾ ಕೇಕ್ ಎಲ್ಲೇ ಭಾವನಾ ಕೇಕ್ ಎಲ್ಲೇ ಬ್ರೋ ಇನ್ನೊಂದು ಪೀಸ್ ಕೇಳು ಬ್ರೋ ಇನ್ನೊಂದು ಪೀಸ್ ಯಾಕೆ ಇರ್ಲಿ ಅಯ್ಯಯ್ಯೋ ಖಾಲಿ ಆಗ್ಬಿಟ್ಟಿದೆ ಗೈಸ್ ಖಾಲಿ ಆಗ್ಬಿಟ್ಟಿದೆ ಬ್ರೋ ಎಂತ ಕೆಲಸ ಆಯ್ತು ಬ್ರೋ ಗೈಸ್ ಇವನಿಗೆ ಅವ್ನು ವಿಶ್ ಮಾಡೋದಲ್ಲ ಅವ್ನ ಫೋಟೋನೇ ಕತ್ತರಿಸ್ಕೊಂಬಂದು ಕೊಟ್ಟಿದ್ರು ಕೇಕ್ ಮೇಲೆ ಅಲ್ಲ ಬ್ರೋ ಇರು ಡಾರ್ಲಿಂಗ್ ಓಕೆ ಗೈಸ್ ನಮ್ಮ ಡಾರ್ಲಿಂಗ್ ಏನೋ ಮಾತಾಡ್ಬೇಕಂತೆ ಒಂದು 5 ನಿಮಿಷ ಡಿಸ್ಕಷನ್ ಮಾಡ್ಬಿಟ್ಟು ಬರ್ತೀವಿ ಗೈಸ್ ಏನೇ ಎಣ್ಣೆ ಬೇಕೇನೆ ನಿಂಗೆ ಎಣ್ಣೆ ಬೇಕೇನೆ ನಾಗೇಶ ಬೇಕಾ ಎಣ್ಣೆ ಈಗ ಎಣ್ಣೆ ಬೇಕಾ ನಾಗೇಶ ಬೇಕಾ ನಾಗೇಶ ಜೊತೆ ಎಣ್ಣೆ ಬೇಕು ಅಲ್ಲ ನಂಗೆ ಯಾರು ಬೇಡ ಏನು ಬೇಡ ಗ್ಲಾಸಲ್ಲಿ ಹೊಡಿಯೋದು ಒಂದೇ ಬಾಕಿ ಎಣ್ಣೆ ಬೇಕು ನಾಗೇಶ್ ಎಣ್ಣೆ ಬೇಕಾ ಬ್ರೋ ನಾಗೇಶ್ ಎಣ್ಣೆ ಬೇಕು ಅಂತ ಹೇಳು ಬ್ರೋ ಯಾ ಇಟ್ಸ್ ಗೋಯಿಂಗ್ ಟು ಬಿ ಇನ್ ಲಾಗ್ ಕಾವ್ಯಂಗ್ ಮದುವೆ ಆಗುವಾಗ ನನ್ನ ಗಂಡಂಗೆ ತೋರಿಸ್ಬಿಡ್ದ ನಾನು ಇಲ್ಲಿ ಇದನ್ನ ಅಯ್ಯಯ್ಯೋ ಗೈಸ್ ನೋಡಿ ಗೈಸ್ ನೀರು ಹರಿಸ್ತಾವಳೆ ಅಯ್ಯಯ್ಯೋ ಸರಿ ನಮ್ಮ ಡಾರ್ಲಿಂಗ್ ಏನೋ ಮಾತಾಡ್ಬೇಕಂತ ಒಂಚೂರು ಮಾತಾಡ್ಬಿಟ್ಟು ಬರ್ತೀನಿ ನಿನ್ನ ಗಂಡಂಗೆ ಕಳ್ಳೊತ್ಕೊಂಡಾಗ ಗೈಸ್ ಇಲ್ಲೆಲ್ಲ ಫೋಟೋ ಶೂಟ್ಗೆ ಅಂತ ನಿಂತವ್ರೆ ಫೋಟೋ ತೆಗಿಸ್ಕೊಳಕ್ಕೆ ಅಂತ ನೀವು ಅಣ್ಣ ಪಾಪ ಇಲ್ಲೇ ನಿಂತ್ಕೊಂಡು ಫೋಟೋ ತೆಗಿತಾವ್ರೆ ಅವ್ರು ಅಷ್ಟೊತ್ತಿಂದ ನಕ್ಕೊಂಡು ತರಲೆ ಮಾಡ್ತಾರೆ ಗೈಸ್ ಅದಾದ್ಮೇಲೆ ನವೀನ್ ಏನು ಮಾಡ್ತಾ ಗೊತ್ತಾ ಗೈಸ್ ಗುಣ ನವೀನ್ ಏನು ಮಾಡಿದ್ದು ಇಲ್ಲಿ ಹಿಂಗೆ ತಾನೇ ಹಿಡ್ತಿತ್ತವ್ರು ಹಿಂಗೆ ಇಲ್ಲಿ ಬರ್ತಾಯ್ತಲ್ಲ ಹಂಗೆ ಫೋಟೋಗ್ರಾಫರ್ನ ಸೇರಿಸಿ ಫೋಟೋ ಹಿಡಿತಾ ಇದ್ದ ಗೈಸ್ ಅವನು ಬ್ರೋ ನೀನು ನಿಶ್ಚಯ ಜೊತೆ ಸೇರ್ಕೊಂಡು ಸ್ವಲ್ಪ ಫೋಟೋಗ್ರಫಿ ಕಲ್ತ್ಕೊ ಬ್ರೋ ಸೊ ಗೈಸ್ ಇಷ್ಟೊತ್ತು ಊಟ ಆಯಿತು ಆಲ್ರೆಡಿ ನಮ್ಮ ಶ್ರೇಯ ಹೊರಟಾಯಿತು ಸೊ ಇಲ್ಲಿ ಫೋಟೋಸ್ ತೆಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದಿದ್ದು ಶೈಲಿ ಎಲ್ಲ ಫೋಟೋ ತೆಗೆಸ್ಕೊಂಡು ನಿಂತಿದ್ದು ಸೊ ಫೋಟೋ ತೆಗಿಸ್ಕೊಳ್ಳೋವಾಗಲೂ ಪಾಪ ಫೋಟೋ ತೆಗಿಯೋರು ಕ್ವಾಟ್ಲೆ ಕೊಡ್ಕೊಂಡು ನಿಂತವ್ರೆ ಯಾವುದು ಫೋಟೋ ತೋರಿಸು ನವೀನ್ ಫೋಟೋ ತೋರಿಸು ಗೈಸ್ ಇವ್ನು ತೆಗ್ದಿರೋ ಫೋಟೋ ತೋರಿಸ್ತೀನಿ ನೋಡ್ರಿ ಅವ್ನು ನೋಡಲೇ ಒಂದು ಬ್ರೋ ಸಕ್ಕದಾಗಿ ತೆಗ್ದಿಯಾ ಬ್ರೋ ಗೈಸ್ ಈಗ ಇನ್ನೊಂದು ಫೋಟೋ ತೆಗಿಯಕ್ಕೆ ಕೊಡ್ತಾವ್ನು ಗೈಸ್ ನಿಂತ್ಕೊಳ್ಳಿ ಗೈಸ್ ನೋಡಿ ಇಲ್ಲಿ ಏನು ಸಕ್ಕದಾಗ ಒಂದು ಅರ್ಧ ಮುಖ ಬರೋ ಥರ ತೆಗಿತಾ ನೋಡಿ ಗೈಸ್
ತೆಗಿ ತೆಗಿ ಆಯ್ತು ತೆಗಿ ತೆಗಿಯಲ್ಲೇ ನೀನು ತೆಗಿ ಅವ್ರದ್ದು ಗೈಸ್ ಇಲ್ಲೆಲ್ಲ ಇಲ್ಲಿ ನಿಂತವ್ರು ನೋಡ್ರಿ ಅಯ್ಯೋ ಒಳ್ಳೆ ಕತೆ ಹಾಂ ನಾನು ಹೋಗ್ತೀನಿ ಗೈಸ್ ನಾನು ಹೋಗ್ಬಿಡ್ತೀನಿ ನಮ್ಮ ತಲೆಗಳೇ ಬರ್ತಾ ಇಲ್ಲ ಅಲ್ಲಿ ಗೈಸ್ ನೋಡಿ ಗೈಸ್ ಒಂದು ಫೋಟೋಗ್ರಫಿ ಸ್ಕಿಲ್ಲು ಭಾರಿ ಫೋಟೋ ತೆಗಿತಾವನೆ ಓ ಈಗ ಅರುಣ್ ಅವ್ರು ಬಂದವ್ರು ಈಗ ಹಾಂ ಇವನು ಓಕೆ ಗೈಸ್ ಕಾಲ್ ತೆಗಿತಾವನಂತೆ ಅಮ್ಮ ಗೈಸ್ ನನ್ನ ಕಾಲ ಆಗಲ್ಲ ಇವ್ರಗಳ ಜೊತೆ ಸೇರ್ಕೊಂಡಿರಿ ನಾನು ಒಂದು ಫೋಟೋ ತೆಗೆಸ್ಕೊಂಡ್ಬಿಡ್ತೀನಿ ಗೈಸ್ ಫೋಟೋಸ್ ಗ್ರೇಟ್ ಏ ಪ್ಲೀಸ್ ಟಾಕ್ ಅಬೌಟ್ ನವೀನ್ಸ್ ಫೋಟೋಗ್ರಫಿ ಹೇಳಿ ಇನ್ನೊಂದ್ಸರಿ ಹೇಳು ನವೀನ್ ಫೋಟೋಗ್ರಫಿ ಏಯ್ ನವೀನ್ ಫೋಟೋಗ್ರಫಿ ಬಗ್ಗೆ ಹೇಳಪ್ಪ ರಾಜು ನವೀನ್ ಫೋಟೋಗ್ರಫಿ ಬಗ್ಗೆ ಬ್ರೋ ಎಲ್ಲಿ ಕಲ್ತೆ ಬ್ರೋ ನೀನ್ ಫೋಟೋಗ್ರಫಿ ಏ ನವೀನ್ ಫೋಟೋಗ್ರಫಿ ಬಗ್ಗೆ ಏನಾರು ಹೇಳಲಿ He's a Picasso artist. ಬ್ರೋ ನವೀನ್ ಫೋಟೋಗ್ರಫಿ ನವೀನ್ ವಿನ್ಸೆಂಟ್ ವ್ಯಾನ್ ಗೋ ಏನದು ನಂದೆಲ್ಲ ಹೊಟ್ಟೆ ಮೇಲೆ ಕಾಲ್ Naveen did a cinematography for Christopher Nolan. ಸಿನಿಮಾ ಫೋಟೋಗ್ರಫಿ ಮಾಡೋರಂತೆ ಕ್ರಿಸ್ಟೋಫರ್ ನೋಲನ್ಗೆ ಏ ನವೀನ್ ಫೋಟೋಗ್ರಫಿ ಬಗ್ಗೆ ಹೇಳ ನವೀನ್ ಫೋಟೋಗ್ರಫಿ ಕೈ ಮುಗಿತಿದ್ಯಾ ಗೈಸ್ ಕೈ ಮುಗಿತಾಳೆ ಇವ್ರಿಗೆಲ್ಲ ಫೋಟೋ ತೆಗೆಸ್ಕೊಂಡು ಭಾರಿ ಸುಸ್ತಾಗ್ಬಿಟ್ಟೈತೆ ಸೊ ಇವಾಗ ಎಲ್ರಿಗೂ ಸೆಂಡ್ ಆಫ್ ಹೇಳ್ಬಿಟ್ಟು ಗೈಸ್ ಇಲ್ಲಿಂದ ಹೊರಡೋ ಎಕ್ಸ್ಕ್ಯೂಸ್ ಮೀ ಬ್ರೋ ಏನು ಬ್ರೋ ಇದು ಬ್ರೋ ಅವಮಾನ ಬ್ರೋ ಇನ್ಸಲ್ಟ್ ಈ ತರ ಇನ್ಸಲ್ಟ್ ದಟ್ ಟು ಮೈ ವೈಫ್ ಬ್ರೋ ಓಕೆ ನೋಡ್ಕೊಂತೀನಿ ಮನೇಲಿ ಬಿಡೋ ಯಾಕಂದ್ರೆ ಇನ್ನು ಯಾರಿಗೂ ಗೊತ್ತಿಲ್ವಲ್ಲ ಯಾವುದು ಈಗ ಎಲ್ಲ ಗ್ಯಾಂಗೂ ಗೊತ್ತಾಯ್ತು ಗೈಸ್ ನನ್ನ ಮೇಲೆ ಚಾಡಿ ಹೇಳ್ತಾನೆ ಗೈಸ್ ನನ್ನ ಮೇಲೆ ಚಾಡಿ ಹೇಳ್ತಾವನೆ ಇವನು ಹೇಳ ಆಯ್ತು ಅದೇನು ಹೇಳ್ತಿ ಹೇಳ ಏನು 31st ಓ ಗೈಸ್ ಇವ್ರಗಳ ಜೊತೆ ನನ್ನ ಕೈಲಿ ಆಗಲ್ಲ ಸೊ ಎಲ್ಲ ಫುಲ್ ಚಿಚ್ಚಾಕ್ ಮಾಡ್ಕೊಂಡು ಕೂತಾರೆ ಫುಲ್ ಜಾಲಿ ಸೊ ಎಲ್ಲರಿಗೂ ಇವಾಗ ಸೆಂಡ್ ಆಫ್ ಹೇಳ್ಬಿಟ್ಟು ಗೈಸ್ ಮನೆಗೆ ಹೋಗೋ ಟೈಮ್ ಸೊ ಬನ್ನಿ ಇವಾಗ ಎಲ್ಲರೂ ಹೊರಗಡೆ ಕರ್ಕೊಂಡೋಗಿ ಬಿಲ್ ಪೇ ಮಾಡ್ಬಿಟ್ಟು ಹೊರಗಡೆ ಕರ್ಕೊಂಡೋಗಿ ಸೆಂಡ್ ಆಫ್ ಮಾಡಿ ಬಾಯ್ ಹೇಳಿ ನಾನು ಇಲ್ಲೇ ಮೋಸ್ಟ್ಲಿ ಯಾರೋ ಅಕ್ಕನ ಮನೇಲಿ ಸ್ಟೇ ಆಗ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರಂದಿದ್ದು ಏ ಆಯ್ತಾಯ್ತು ಪರವಾಗಿಲ್ಲ ಆಯ್ತು ಗೈಸ್ ಕರ್ಕೊಂಬಂದು ಪರಿಚಯ ಮಾಡ್ಸಿದೀನಿ ಗ್ರೂಮ್ ಟು ಮಿನೇ ಬೇಡ ಬ್ರೈಡ್ ಟು ಬಿ ಮಾಡ್ತೀನಿ ನೋಡಿ ಗೈಸ್ ನೋಡಿ ನನ್ಗೆ ಹಂಗೆ ಪರಿಚಯ ಮಾಡಿಸ್ತವ್ ನಾನು ನನ್ನೇ ಲೆಕ್ಕಕ್ಕಿಲ್ದಂಗೆ ಅಂಕಲ್ ಆಂಟಿದು ಸೇಮ್ ಒಪಿನಿಯನ್ ಇರುತ್ತೆ ಬೇಡ ಅಂತ ಅಲ್ಲ ಗೈಸ್ ನನ್ನೇ ಲೆಕ್ಕಕ್ಕಿಡ್ದಂಗೆ ಸೈಡ್ಗೆ ಇಟ್ಟಾರಲ್ಲ ಗೈಸ್ ಬೇಕಾಗಿ ನಿನ್ಗೆ ಐತೆ ನಿನಗೆ ನಾನು ಮಗಳ ನಿನಗೆ ಗೈಸ್ ಎಲ್ಲ ಫುಲ್ ಜಾಲಿ ಮಾಡಾಯ್ತು ಈಗ ಎಲ್ಲರಿಗೂ ಸೆಂಡ್ ಆಫ್ ಮಾಡೋ ಟೈಮ್ ಬಾಯ್ ಕಾಗೆ ನೆಕ್ಸ್ಟ್ ಟೈಮ್ ಬಾ ಸಿಗೋಣ ಬಾಯ್ ಡಾರ್ಲಿಂಗ್ ಬಾಯ್ ನಮ್ಮೊಂದು ಬಿಟ್ಬಿಟ್ಟು ಬರ್ತೀನಿ ಬಾಯ್ ಕಣ ಲೌಡೆ ಬಾಯ್ ಕಣ ಏ ಅವಳು ಬಿಟ್ಬಿಟ್ಟು ಬರ್ತೀನಿ ನಮ್ಮಳನ್ನು ಬಿಟ್ಬಿಟ್ಟು ಬರ್ಬೇಡಮ್ಮ ಮನೆಗೆ ಬರ್ತೀನಿ ಬಾಯ್ ಡಾರ್ಲಿಂಗ್ ಬಾಯ್ ಹ್ಞೂ ಬರ್ತೀನಿ ನೈಟ್ ಅಮ್ಮ ಬಾಯ್ ಮಚ್ಚ ಲೈಕ್ ಯೂಶುವಲ್ ಗುಂಡ್ಸ್ ಮಿಸ್ಟರ್ ಮಾಡೆಲ್ ಸಾರಿ ಮಿಸ್ಸಸ್ ಮಾಡೆಲ್ ಬಾಯ್ ಟೇಕ್ ಕೇರ್ ಹೋಗಿದ್ದು ಬರ್ತೀನಿ ಗೈಸ್ ಎಲ್ಲ ಬನ್ನಿ ಇಲ್ಲಿ ಗೈಸ್ ಎವ್ರಿಬಡಿ ಪ್ಲೀಸ್ ಏ ಬಾರೋ ನಿಶ್ಚಯ ಇಲ್ಲ ಆಮೇಲೆ ಮಾತಾಡೋ ಬಾ ನವೀನ್ ಆಯ್ತು ಅಳ್ಬೇಡ ಇಲ್ಲಿ ನೋಡಿ ಇಲ್ಲಿ ಕೇಳಿಸ್ಕೊ ಆಯ್ತು ಗೈಸ್ ನನ್ನ ಫಿಯಾನ್ಸಿನ ಈ ಥರ ಮೀಟ್ ಮಾಡಿಸ್ಬೇಕು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ನಿಮ್ಮೆಲ್ಲರನ್ನೂ ಏನೋ ಎಂಗೇಜ್ಮೆಂಟ್ ಕರೆಯೋಕ್ಕಾಗಿರಲಿಲ್ಲ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಮದುವೆ ಬಂದ್ಬಿಟ್ಟು June 24th and 25th ಮ್ಯಾರೇಜ್ ಇದೆ ಸೊ ಎಲ್ಲರೂ ಬರ್ಬೇಕು ಯಾರಲ್ಲೇ ಚೈಲ್ಡ್
ಚಳಿ ಚಪಾತಿ ನನ್ನ ಮಗನೇ ಕೇಳಿಸ್ಕೊ. ಆ್ಯಂಡ್ ಗೈಸ್ ಹೆಂಗೆ ಅನ್ನಿಸ್ತು ಹೊಸ ಮೆಂಬರ್ ಗ್ಯಾಂಗ್ಗೆ? ಗೈಸ್ ನೋಡಿ ಹೆಂಗೆ ಆಡ್ತಾನೆ, ಬರೀ ಡೌ ಮಾಡ್ತಾವನೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳ್ಬಿಡಿ. ಹೇಳ್ಬಿಡಿ ಎಲ್ಲಾರು ಒಬ್ಬೊಬ್ರ ಬಗ್ಗೆನೂ ಹೇಳ್ಬೇಕು ನೀನು ಇವಾಗ. ಹೇಳಿಸ್ತೀನಿ ಫಸ್ಟ್ ನವೀನಿಂದ ನೆಕ್ಸ್ಟ್ ಎಲ್ಲಾರ್ದು ಬತ್ತ. ಕಾವ್ಯ ವೆಯ್ಟ್ ಅಯ್ಯೋ ಈ ಕಾವ್ಯನ ಬಗ್ಗೆ. ಕಾವ್ಯ ಈ ಕಡೆ ಬರೇ, ಇಲ್ಲಿ ಬರೇ. ಕಾವ್ಯನ ಬಗ್ಗೆ. ಓಕೆ ಬಾಯ್ ಕಡಿಕೆ ನೀನೀಗ. ಆಯ್ತು. ನಿಶ್ಚಯ್ ಬರಪ್ಪ ಇಲ್ಲಿ ಬಾ. Bro, she is made for you. Yes, she is only for me. Bro, I swear she is made for you, and she handle the way we interact with you. And she interact with us. Yes. Made for each other. In heaven. ಹ್ಯಾಂಡಲ್ ವಿತ್ ಕೇರ್. ಬರ್ರಿ ಅಪ್ಪ ನನ್ನ ಹೆಂಡ್ತಿನ ಕಳಿಸ್ಬಿಡ್ರಿ, ಆಮೇಲೆ ನೀವೇನೋ ಮಾಡ್ಕೊಳ್ರಿ. ಬಾಲಿ ಅಲ್ಲಿ ಹೇಳ್ತಾಳೆ ನಿನ್ನ ಬಗ್ಗೆ. ಅಯ್ಯೋ ಬಿಡ, ನಂದು ಪ್ರಾಪರ್ಟಿ ಅದು. ಆಯ್ತು ಗುಣ ಜಾಸ್ತಿ ಇಷ್ಟ ಆಗಿದ್ದ ಲೇ ಕುಡ್ದಾಗ ಬಜಾರಿ ಕಣೆ ಅವಳು, ಹುಷಾರಾಗಿರೋ ಅವಳ ಜೊತೆ. ಗೈಸ್ ಇನ್ನಂಗಾರೆ ನಮ್ಮನ್ನ ಸೈಡ್ಗೆ ಹಾಕ್ತಾರೆ ಗೈಸ್. ಗುಣ ಕೇಳ್ತಿದ್ಲು ಕಣೆ ನಿನ್ನ, ಯಾರು ಇವ್ರು ಇಷ್ಟೊಂದು ಸಕ್ಕದಾಗವ್ರಲ್ಲ ಅಂತ ಹೇಳ್ತಾ ಇದ್ಲು. ಖುಷಿ ಆಗೋಯ್ತು ಗುಣಿಂಗೆ. ಇವತ್ತು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಅವಳು. ಸೆಲೆಕ್ಷನ್ ಯಾರ್ದು ಹೆಂಗೆ? ನಮ್ಮ ಎರಡು ಮಕ್ಳು ವಾಟ್ ಓಕೆ. ನೆಕ್ಸ್ಟ್ 2 ಮಕ್ಳು ತಂದೆ. ಬರಪ್ಪ ಹಬ್ಬುಗೆ ಹಸಿ ಮಲ್ಲಿ ಇಲ್ಲಿಗೆ ಬಾ. ನೆಕ್ಸ್ಟ್ ಟೈಮ್ ಇಂದ ಒಂಚೂರು ಮಿಂಗಲ್ ಆಗೋಣ. ಓಕೆ ನನ್ನ ಡಾರ್ಲಿಂಗು. ಓಕೆ ಆಯ್ತು ಗೈಸ್. ನಾವು 90 ಫೋಟೋ ಕಳಿಸ್ಬೇಕಂತೆ. ಸೊ ಎಲ್ರಿಗೂ ಗೈಸ್ ಬಾಯ್ ಹೇಳ್ಬಿಟ್ಟು ಈಗ ನಮ್ಮವ್ರನ್ನ ನಮ್ಮ ಅತ್ತೆ ಮನೆಗೆ ಕರ್ಕೊಂಡೋಗಿ ಬಿಡ್ಬೇಕು. ಖುಷಿ ಆಯ್ತಾ ಮೇಡಮ್ ನನ್ನ ಗ್ಯಾಂಗ್ ನೋಡಿ? ಎಸ್ ಹೋಗೋಣ. ಸೊ ಬನ್ನಿ ಗೈಸ್, ಈಗ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ನಮ್ಮವ್ರನ್ನ ನಮ್ಮ ಅತ್ತೆ ಮನೆಗೆ ಬಿಟ್ಬಿಟ್ಟು ಮತ್ತೆ ವಾಪಸ್ ಬರ್ಬೇಕು. ನಾನು ಇವರೆಲ್ಲ ಇಲ್ಲೇ ಇರ್ತಾರೆ ಗೈಸ್. ನಮ್ಮವ್ರನ್ನ ಫೈನಲಿ ಕರ್ಕೊಂಬಂದ್ಬಿಟ್ಟು ಮನೆಗೆ ಸೇಫಾಗಿ ತಲುಪಿಸ್ದೆ. ಬರ್ರಿ ಇಲ್ಲಿ ಮುಂದಕ್ಕೆ ಬರ್ರಿ ಇಲ್ಲಿ. ಆಯಿತು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟು ಅವ್ರು ನೋಡಿ ಗೈಸ್. ಫೈನಲಿ ಹೆಂಗೆ ಅನ್ನಿಸ್ತೀರಿ ನಮ್ಮ ಗ್ಯಾಂಗು? 3 ಗ್ಯಾಂಗಲ್ಲಿ ಯಾವ್ದು ಇಷ್ಟ ಆಯಿತು? ಇರಲಿ ಹೇಳಿ ಪರವಾಗಿಲ್ಲ, ನಾನೇನು ಯಾರಿಗೂ ಏನು ಹೇಳೋದ ಕಣಂತೆ. ಇಷ್ಟ ಆಯ್ತಾ? ಹೋಗಿದ್ದಾರಲ್ಲ ಇಷ್ಟ ಆಯ್ತಾ? ಚೆನ್ನಾಗೈತಾ? ವೈಬ್ ಮ್ಯಾಚ್ ಆಯಿತಾ? ಸೊ ನೆಕ್ಸ್ಟ್ ಟೈಮಿಂದ ಇವ್ರ ಜೊತೆ ಹೋಗ್ಬೇಕಾಗಿರೋದು. ಮಳೆ ಬರ್ತೈತೆ ಬೇಗ ಹೋಗಿ ಅಂತ ಹೇಳ್ತಾ ಇದ್ದೀರಾ? ಸೊ ಗೈಸ್ ಮಳೆ ಬರ್ತೈತೆ, ಇವ್ರನ್ನ ಕರ್ಕೊಂಬಂದು ಬಿಡೋಕ್ಕೆ ಅಂತ ಬಂದೆ. ಸೊ ಈಗ ಮತ್ತೆ ಲೆಗಸಿಗೆ ಹೋಗ್ಬೇಕು ಗೈಸ್. ನಮ್ಮ ನವೀನು, ಅರುಣ್ ಮತ್ತು ಅಬ್ಬು ಅವರೆಲ್ಲ ಅಲ್ಲೇ ಅವರೇ. ಸೊ ಇಲ್ಲಿಂದ ಇವಾಗ ಲೆಗಸಿಗೆ ಹೋಗ್ಬಿಟ್ಟು ಅರುಣ್ ಅವ್ರ ಅಕ್ಕನ ಮನೇಲಿ ಆಲ್ಟ್ ಹಾಕಬೇಕು. ನೋಡೋಣ ಅವರೇನೋ ಮೂವಿ ಗಿವಿ ಅಂತ ಅವರೇ. ಸೊ ಲೆಟ್ಸಿ ಏನಾಗುತ್ತೆ ಅಂತ. ಬರದಾ? ಬಾಯ್ ಟೇಕ್ ಕೇರ್. ಬರ್ತೀನಿ ನಾಳೆ ಬೆಳಿಗ್ಗೆ ಮತ್ತೆ ಬಂದು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಗೈಸ್. ಎಲ್ಲದು? ಮಲ್ಲೇಶ್ವರಮ್ಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು ಮತ್ತೆ ಅಲ್ಲೇನಾದ್ರು ಸಿಗಲಿಲ್ಲ ಅಂದರೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು ಕರ್ಕೊಂಬರ್ಬೇಕು ವಾಪಸ್ಸು. ಬಾಯ್. ಸೊ ಬನ್ನಿ ಗೈಸ್ ಇವಾಗ ಲೆಗಸಿಗೆ ಹೋಗೋಣ. ಸೊ ಗೈಸ್ ನಮ್ಮ ಬಾಯ್ಸು ಲೆಗಸಿ ಹತ್ರನೇ ಇರ್ತೀನಿ ಅಂತಂದರು. ಸೊ ನಾನು ಹೋಗ್ಬಿಟ್ಟು ನಮ್ಮ ಮನೆಯವ್ರನ್ನ ಬಿಟ್ಬಿಟ್ಟು ಹಂಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಣ ಅನ್ನೋಷ್ಟರಲ್ಲಿ ಇವರೆಲ್ಲ ಆಲ್ರೆಡಿ ಬನಶಂಕರಿಗೆ ಬಂದುಬಿಟ್ಟಿದ್ರು. ಸೊ ಹಂಗೆ ಬನಶಂಕರಿಗೆ ಬಂದು ನಮ್ಮ ಅರುಣವ್ರ ಅಕ್ಕವ್ರ ಮನೇಲಿ ಮಲ್ಕೊಳ್ಳೋಣ ಅಂತ. ಅಲ್ಲಿ ನೋಡಿದ್ರೆ ಯಾರೋ ರಿಲೇಟಿವ್ಸ್ ಬಂದುಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಟ್ವಿಸ್ಟ್ ಆಯಿತು. ಸೊ ಅದಕ್ಕೆ ಇಲ್ಲೇ ಒಂದು ರೂಮ್ ಬುಕ್ ಮಾಡಿಕೊಂಡು 3 ಜನ ಮಲ್ಕೊಂಡ್ಬಿಟ್ಟಿದ್ವಿ. ನಮ್ಮ ನವೀನಂತೂ ಟ್ರಾವೆಲ್ ಮಾಡಿಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟವನೇ. ನಮ್ಮ ಅರುಣ ನಾನು ಹೋಯ್ತೀನಿ ಅಂತ ಇದ್ದ, ಅವನನ್ನು ಹೋಗಕ್ಕೆ ಬಿಡದೆ ಇಲ್ಲೇ ಕಟ್ಟಾಕೊಂಡಿದ್ದೀವಿ. ಸೊ ನೋಡೋದಲ್ಲ ಗೈಸ್, ನಾನು ಇಂಜಿನಿಯರಿಂಗ್ ಗ್ಯಾಂಗ್ ಆಲ್ರೆಡಿ ನಿಮ್ಗೆಲ್ಲರಿಗೂ ಪರಿಚಯ ಆಗಿತ್ತು. ಆ್ಯಂಡ್ ದಿಸ್ ವಿತ್ ಮೈ ಫಿಯಾನ್ಸಿ. ಸೊ ಎಲ್ಲರೂ ತುಂಬ ಇಷ್ಟಪಟ್ಟರು ಆ್ಯಂಡ್ ಅವಳಿಗೂ ಎಲ್ಲರೂ ತುಂಬ ಇಷ್ಟ ಆದರು. ಜಾಸ್ತಿ ಅವಳಿಗೆ ಸ್ವಲ್ಪ ಭಾವನೆ ಇಷ್ಟ ಆಗ್ಬಿಟ್ಟವಳೆ, ಅದೇನೋ ಗೊತ್ತಿಲ್ಲ. ಭಾವನೆ ಈ ಬ್ಲಾಗ್ ನೋಡ್ತಾ ಇದ್ರೆ ನೀನು ತೀರ ಮೇಲಕ್ಕೆ ಹೋಗ್ಬೇಡ ಆಯಿತಾ, ಕೆಳಗಡೆ ಇರೋ. ನಿನ್ನೇನು ಅಷ್ಟೊಂದೇನು ಇಷ್ಟಪಡ್ತಾಯಿಲ್ಲ. ಸೊ ಎಲ್ಲರೂ ಇಷ್ಟ ಆದರು ಗೈಸ್. ಸೊ ನೋಡಿದ್ರಲ್ಲ, ಈ ಥರ ಇತ್ತು ನಮ್ಮ ವ್ಲಾಗ್. ಸೊ ಐ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅವರನ್ನಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.